ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಒಗೆದು ಒಣ ಹಾಕಿದಂತ ಬಟ್ಟೆಗಳಲ್ಲಿ ಹೇಗೆ ರಕ್ತದ ಗುರುತು ಸಿಕ್ತು? ರೇಣುಕಾ ಸ್ವಾಮಿಯ ಈ ರಕ್ತದ ಕಲೆಗಳೇನಿತ್ತು ಅದು ದರ್ಶನ್ ಬಟ್ಟೆಯಲ್ಲಿ ಪತ್ತೆ ಆಗಿರುವಂತಹ ವಿಚಾರ. ವಾಶ್ ಮಾಡಿ ಹಾಕಿದಂತ ಬಟ್ಟೆಯಲ್ಲಿ ಹೇಗೆ ಸಿಕ್ತು? FSL ನಲ್ಲಿ ನಡೆದಿತ್ತು ಲೂಮಿನಲ್ ಟೆಸ್ಟ್. ಆ ಒಂದು ಟೆಸ್ಟ್ ನಲ್ಲಿ ಜೀನ್ಸ್ ಮತ್ತು ಟಿ ಶರ್ಟ್ ಮೇಲೆ ಲೂಮಿನಲ್ ಟೆಸ್ಟ್ ಅನ್ನ ಮಾಡಲಾಯಿತು. ಬ್ಲೂ ಜೀನ್ಸ್, ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್, ಜೀನ್ಸ್ ಮತ್ತು ಟಿ ಶರ್ಟ್ ಮೇಲೆ ಲೂಮಿನಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಈ ಒಂದು ವಿಶೇಷವಾದಂತಹ ಟೆಸ್ಟ್ ಮೂಲಕ ಆ ಶರ್ಟ್ ನಲ್ಲಿ ಇದ್ದಂಥದ್ದು ಏನು ಈ ಲೂಮಿನಲ್ ಟೆಸ್ಟ್ ಅಂತ ನಾವು ನೋಡೋದಾದ್ರೆ, ಲೂಮಿನಲ್ ಅನ್ನೋದು ಒಂದು ಕೆಮಿಕಲ್. ಈ ಕೆಮಿಕಲ್ ಬಟ್ಟೆ ಮೇಲಿನ ರಕ್ತದ ಕಲೆಯನ್ನು ಖಚಿತಪಡಿಸುತ್ತೆ. ಬಟ್ಟೆಗಳ ಮೇಲೆ ಲೂಮಿನಲ್ ಕೆಮಿಕಲ್ ಅನ್ನು ಬಳಿಯಲಾಗುತ್ತೆ. ಲೂಮಿನಲ್ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಹಿಮೋಗ್ಲೋಬಿನ್ ಜೊತೆ ಹೇಗೆ ಇದು ವರ್ತಿಸುತ್ತೆ ಅನ್ನೋದು ಲೂಮಿನಲ್ ರಾಸಾಯನಿಕ. ಹಿಮೋಗ್ಲೋಬಿನ್ ಜೊತೆ ಅದು ಸೇರಿದಾಗ ನೀಲಿ ಮತ್ತು ಹಸಿರು ಬಣ್ಣ ಬರುತ್ತೆ, ಅಂದರೆ ಅದರಿಂದ ಹೊರಹೊಮ್ಮುತ್ತೆ, ಉತ್ಪಾದನೆ ಆಗುತ್ತೆ. ಸೊ ಬಟ್ಟೆ ವಾಶ್ ಮಾಡಿದರೂ ಕೂಡ ಹಿಮೋಗ್ಲೋಬಿನ್ ಅಂಶ ಹೋಗಿರಲಿಲ್ಲ. ಸೊ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣದಿಂದ DNA ಸಂಗ್ರಹ ಮಾಡಲಾಗುತ್ತೆ. ಸೊ ಬಟ್ಟೆ ವಾಶ್ ಮಾಡಿದ್ರೂ ಕೂಡ, ಅಂದರೆ ಏನೇ ಮುನ್ನೆಚ್ಚರಿಕೆ ವಹಿಸಿದರೂ ಕೂಡ ಅಲ್ಲಿ ಈ ರಕ್ತದ ಕಲೆ ಹೋಗಿರಲಿಲ್ಲ. ಒಂದಷ್ಟು ಅಂಶಗಳಿದ್ವು ಅದರಲ್ಲಿ. ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣದಿಂದ DNA ಅನ್ನು ಕಲೆಕ್ಟ್ ಮಾಡಲಾಗಿದೆ. ಈ ರೀತಿ ಪತ್ತೆಯಾಗಿದೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು. ಸೊ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿತ್ತು ಅನ್ನೋ ವಿಚಾರ. ಸೊ ಅದನ್ನು ವಾಶ್ ಮಾಡಿ ಹಾಕಿದರೂ ಕೂಡ ಒಂದಷ್ಟು ಮೈನ್ಯೂಟ್, ಭಾಳ ಲವಲೇಶದಷ್ಟಿರುವಂಥ ಒಂದಷ್ಟು ಅಂಶ ಸಿಕ್ಕಿದ್ರೂ ಸಾಕು. ಇಂತಿರ ಬ್ಲಡ್ ಅಂತಂದರೆ ಒಂದು ಡ್ರಾಪೇ ಬೇಕು ಅಂತಿಲ್ಲ, ಅದರ ಒಂದು ಕಣ ಸಿಕ್ಕಿದ್ರೂ ಕೂಡ ಅದನ್ನು ಬಳಸ್ಕೊಂಡು ಅದನ್ನು ಟೆಸ್ಟ್ಗೆ ಒಳಪಡಿಸಿ ಯಾರ ರಕ್ತ ಇದು, DNA ಇದೆಲ್ಲವನ್ನೂ ಕೂಡ ಚೆಕ್ ಮಾಡುವಂಥ ಅತ್ಯಾಧುನಿಕವಾದಂಥ ಫೆಸಿಲಿಟಿಗಳು, ಟೆಕ್ನಾಲಜಿ ಈಗ FSL ಬಳಿ ಕೂಡ ಇದೆ. ಸೊ ಏನಿದು ಲೂಮಿನಲ್ ಟೆಸ್ಟ್ ಅನ್ನೋದ್ರ ಬಗ್ಗೆ ನಿಮಗೆ ಒಂದಷ್ಟು ವಿವರ ನೀಡ್ತಾ ಇದ್ದೇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬೆನ್ನಲ್ಲೇ ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಸಿಕ್ಕಿಬಿದ್ದಿತ್ತು. ಒಗೆದು ಒಣ ಹಾಕಿದಂತ ಬಟ್ಟೆಗಳಲ್ಲಿ ರಕ್ತಸಿಕ್ತವಾದಂತಹ ಗುರುತು ಹೇಗೆ ಪತ್ತೆಯಾಯಿತು? ಹಾಗಾದ್ರೆ FSL ನಲ್ಲಿ ನಡೆದಿತ್ತು ಲೂಮಿನಲ್ ಟೆಸ್ಟ್. ರಕ್ತ ಕಲೆ ಪತ್ತೆಗೆ ಈ ಲೂಮಿನಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಜೀನ್ಸ್ ಮತ್ತು ಟಿ ಶರ್ಟ್ ಮೇಲೆ ಲೂಮಿನಲ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಬ್ಲೂ ಜೀನ್ಸ್ ಮತ್ತು ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಅನ್ನ ಅವತ್ತು ಧರಿಸಿದ್ರು. ಲೂಮಿನಲ್ ಟೆಸ್ಟ್ ಅನ್ನೋದು ಒಂದು ಕೆಮಿಕಲ್. ಈ ಕೆಮಿಕಲ್ ಬಟ್ಟೆ ಮೇಲಿನ ರಕ್ತದ ಕಲೆಯನ್ನು ಖಚಿತಪಡಿಸುತ್ತೆ. ಬಟ್ಟೆಗಳ ಮೇಲೆ ಲೂಮಿನಲ್ ಕಲೆಗಳು ಕೆಮಿಕಲ್ ಅನ್ನ ಮೊದಲಿಗೆ ಬಳಿಯಲಾಗುತ್ತೆ. ನಂತರ ಲೂಮಿನಲ್ ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಹಿಮೋಗ್ಲೋಬಿನ್ ಜೊತೆ ಇದು ವರ್ತಿಸಿದಾಗ ರಾಸಾಯನಿಕ ಕ್ರಿಯೆ ಉಂಟಾಗುತ್ತೆ. ಹಿಮೋಗ್ಲೋಬಿನ್ ಜೊತೆ ವರ್ತಿಸಿ ನೀಲಿ ಮತ್ತು ಹಸಿರು ಬಣ್ಣವನ್ನು ಉತ್ಪಾದಿಸುತ್ತೆ. ಇದು ಬಟ್ಟೆ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹೋಗಿರುವುದಿಲ್ಲ. ನೀಲಿ ಮತ್ತು ಹಸಿರು ಬಣ್ಣದ ದ್ರಾವಣದಿಂದ DNA ಸಂಗ್ರಹ ಮಾಡಲಾಗುತ್ತೆ. ಈ ಟೆಸ್ಟ್ಗೆ ಕೇಳಿಸಿದಂಥ ಸಂದರ್ಭದಲ್ಲಿ ಈ ಟೆಸ್ಟ್ ಅನ್ನು ಮಾಡಲಾಗಿದೆ. ಈ ರೀತಿ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಅಂದರೆ ವಾಶ್ ಮಾಡಿದ್ರೂ ಕೂಡ ಲೂಮಿನಲ್ ಟೆಸ್ಟ್ ಮೂಲಕವಾಗಿ ಅಲ್ಲಿ ರಕ್ತದ ಕಲೆಗಳಿರೋದು ಪತ್ತೆಯಾಗಿದೆ. ಆ ರಕ್ತದ ಕಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು DNA ಟೆಸ್ಟ್ ಅನ್ನು ಮಾಡಿದ್ದಾರೆ. ಅದು ಖಚಿತವಾಗಿದೆ.